ನಮಸ್ಕಾರ. ನಮ್ಮ ಬಾಲ್ಯಕ್ಕೂ ಈಗಿನ ಮಕ್ಕಳ ಬಾಲ್ಯಕ್ಕೂ ಒಮ್ಮೆ ಹೋಲಿಕೆ ಮಾಡಿ ನೋಡಿದರೆ ಅದೆಷ್ಟು ಅಜಗಜಾಂತರ ವ್ಯತ್ಯಾಸ. ಈಗಿನ ಮಕ್ಕಳು ಎಷ್ಟು ಸೂಕ್ಷ್ಮ ಮನಸ್ಕರಾಗ್ಬಿಟ್ಟಿರ್ತಾರೆ, ಎಷ್ಟು ಮೃದು ಸ್ವಭಾವದವರಾಗ್ಬಿಟ್ಟಿರ್ತಾರೆ, ಗಟ್ಟಿನೇ ಇರೋದಿಲ್ಲ. ನಾವು ಬೆಳಿಬೇಕಾದ್ರೆ ನಮ್ಮ ಬಾಲ್ಯ ಅಷ್ಟು ಸರಳವಾಗಿರಲಿಲ್ಲ, ಈಗಿನಷ್ಟು ಸುಖಗಳಿರಲಿಲ್ಲ. ಈ ಏನು ಮಧ್ಯಮ ವರ್ಗದವರು ಅಥವಾ ಬಡವರಿಗೆ ಬಹಳ ಚೆನ್ನಾಗಿ ನೆನಪಿರುತ್ತೆ. ಆರ್ಥಿಕವಾಗಿ ಬಹಳಷ್ಟು ಕಷ್ಟಗಳಿರೋದು ನಮ್ಮ ದೇಶದಲ್ಲಿ. ಈಗ ಬಿಡಿ, ಸ್ವಲ್ಪ ಬೆಳೀತಾ ಇದೆ ದೇಶ. ನಾವೆಲ್ಲರೂ ಬೆಳಿಬೇಕಾದ್ರೆ ವರ್ಷಕ್ಕೆ ನಮಗೆ 4 ಹಬ್ಬಗಳಿಗೆ 4 ಬಟ್ಟೆ ಸಿಕ್ಬಿಡ್ತು ಅಂದರೆ ನಾವು ಉಳ್ಳವರ ಪೈಕಿ ಆಗಿರ್ತಾ ಇದ್ವಿ. ಹೆಚ್ಚು ತಿರಸ್ಕಾರಗಳೇ ಜಾಸ್ತಿ. ನಮ್ಮ ಬಾಲ್ಯದಲ್ಲಿ ನಮಗೆ ನಮ್ಮ ಬೇಕುಗಳೆಲ್ಲ ಸಿಗ್ತಾ ಇರಲಿಲ್ಲ, ನಮ್ಮ ಅವಶ್ಯಕತೆಗಳು ಮಾತ್ರ ಸಿಗ್ತಾ ಇತ್ತು. ತಿರಸ್ಕಾರನ ಬಹಳ ಚೆನ್ನಾಗಿ ಕಾಣ್ತಾ ಇದ್ವಿ ನಾವು. ಬೇಕಾದಷ್ಟು ತಿರಸ್ಕಾರಗಳನ್ನು ಕಂಡಿರ್ತೀವಿ. ನಮಗೆ ಒಂದು ಸೈಕಲ್ ಸಿಕ್ಬಿಟ್ರೆ ನಾವು ಶ್ರೀಮಂತರ ಪೈಕಿರಿ. ಅವಾಗ ನನಗೀಗಲೂ ನೆನಪಿದೆ, ನನ್ನ ಸೈಕಲ್ನ ನಾನು ಜೀವನಕ್ಕೊಂದೇ ಸೈಕಲ್ಲು, ಅದು ಪೂರ್ತಿ ಹೊಡೆದಾದ ಮೇಲೆ ನನ್ನ ತಮ್ಮ ಅದೇ ಸೈಕಲ್ ಹೊಡೆದ. ಹಾಗಿತ್ತು. ಈಗ ಬಿಡಿ, 1990 ಈಚೆಗೆ ಯಾವಾಗ ಸಾಫ್ಟ್ವೇರ್ ಏನೊಂದು ಕ್ರಾಂತಿ ಬಂತು ನಮ್ಮ ಬೆಂಗಳೂರಿನಲ್ಲಿ, ಆವಾಗಿಂದ ಸ್ವಲ್ಪ ಅನುಕೂಲ ಹೆಚ್ಚಾಯಿತು ಎಲ್ಲರಿಗೂ. ಸ್ವಲ್ಪ ದುಡ್ಡು ಓಡಾಡೋಕ್ಕೆ ಶುರು ಆಗಿಬಿಟ್ಟಿದೆ. ಈಗಿನ ಕಥೆ ಆಮೇಲೆ ಹೇಳ್ತೀನಿ. ಆದರೆ ನಮ್ಮ ಬಾಲ್ಯ ಅಷ್ಟು ಸುಲಭ ಆಗಿರಲಿಲ್ಲ. ನಮ್ಮ ಬಾಲ್ಯದಲ್ಲಿ ಬೇಕಾದಷ್ಟು ಕಷ್ಟಗಳಿತ್ತು ರೀ. ಇದಲ್ಲದೆ ನಮಗೆ ಈಗಿನ ಮಕ್ಕಳ ಥರ ಎಲ್ಲವೂ ಗೊತ್ತಿರಲಿಲ್ಲ. ಏನೋ ಒಂದು ಜೀವನ ಅರ್ಥ ಆಗೋದಕ್ಕೆ ಬಹಳ ಸಮಯ ಆಗೋದು. ಈಗಿನ ಮಕ್ಕಳು AI ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಅದನ್ನೇ ಅಪ್ಪ ಅಂದ್ಕೊಂಡು ಅಥವಾ ಅದನ್ನೇ ಕೋಚ್ ಅಂದ್ಕೊಂಡು ಜೀವನದಲ್ಲಿ ಏನು ಮಾಡಬೇಕು, ಜೀವನದ ಡಿಸಿಷನ್ ಹೆಂಗೆ ತೊಗೊಳ್ಳೋದು ಅನ್ನೋದನ್ನು AI ಹುಡ್ಕೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ಜೀವನದಲ್ಲಿ ಏನೇ ಕಲ್ತ್ಕೋಬೇಕು, ಅಪ್ಪ ಯಾಕೆ ಕೋಪ ಮಾಡ್ಕೊತಾ ಇದ್ದಾರೆ, ಅಪ್ಪ ಯಾಕೆ ಹೊಡಿತಾರೆ ಅಥವಾ ಅಮ್ಮ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು AI ಹೋಗಿ ಕೇಳುವಂಥ ಕಾಲ ಬಂದುಬಿಟ್ಟಿದೆ ಮಕ್ಕಳಿಗೆ ಈಗ. ಹಾಗೆ ಈಗಿನ ಕಾಲದ ಮಕ್ಕಳಿಗೆ ನಾವು ಮಕ್ಕಳು ಕೇಳೋದಕ್ಕಿಂತ ಮುಂಚೆನೇ ಒಂದು ಗೇರ್ ಸೈಕಲ್ ತಂದು ನಿಲ್ಲಿಸ್ಬಿಟ್ಟಿರ್ತಾರೆ ಅಪ್ಪ ಅಮ್ಮಂದರು. ಆ ಮಗುಗೆ ಬೇಕಾ ಬೇಡ 5 ವರ್ಷದ ಮುಂಚೆ ಯೋಚನೆ ಮಾಡಿಬಿಟ್ಟು ಪ್ಲ್ಯಾನಿಂಗ್ ಮಾಡಿಬಿಟ್ಟು ಮಗುವಿನ ಬರ್ಡೇಗೋ ಯಾವುದಕ್ಕೋ ಸರ್ಪ್ರೈಸ್ಗಳನ್ನು ಕೊಟ್ಟು ಮಕ್ಕಳನ್ನು ಏನು ಮುದ್ದಾಡೋದೇನು, ಮಕ್ಕಳ ಬೇಕೋ ಬೇಡವೋ ಒಟ್ಟು ಎಲ್ಲದಕ್ಕೂ ಒಂದು ಬುನಾದಿಗೆ ಒಂದು ಕಾರಣ ಇದೆ. ಏನಂದರೆ, ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರ್ದಲ್ಲ. ಹಾಗಾಗಿ ನಮ್ಮ ಕರುಳಿನ ಕುಡಿಗಳಿಗೆ ಅವಶ್ಯಕತೆಗೂ ಮೀರಿ ಬೇಕಾದದ್ದನ್ನೆಲ್ಲ ಮುಂಚೆಯೇ ತಂದಿಡುವಂತಹ ಒಂದು ಅಭ್ಯಾಸ ಈಗಿನ ಕಾಲದಲ್ಲಿ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಮಗು ಕೆಳಗೆ ಬೀಳೋದಕ್ಕಿಂತ ಮುಂಚೆ ನೀ ಗಾರ್ಡ್ ಹಾಕ್ಬಿಟ್ಟಿರ್ತೀವಿ ರೀ ನಾವು. ನೀ ಗಾರ್ಡು, ಎಲ್ಬೋ ಗಾರ್ಡ್ ಅಂತ ತಂದು ಹಾಕ್ಬಿಡ್ತೀವಿ. ಮಗು ಬೀಳೋದಕ್ಕೂ ಬಿಡ್ತಾ ಇಲ್ಲ ನಾವು ಕೆಳಗಡೆ. ಒಂದು ಗಾಯನೂ ನೋಡೋದಕ್ಕೆ ಬಿಡ್ತಾ ಇಲ್ಲ. ಗಾಯ ಆಗುತ್ತೆ, ಆಟ ಆಡೋಕ್ಕೆ ಹೋಗ್ಬೇಡ ಅಂತೇಳಿ ಎಷ್ಟೋ ಆಟಗಳನ್ನು ನಿಲ್ಲಿಸ್ಬಿಡ್ತಾರೆ ಅಪ್ಪ ಅಮ್ಮಂದ್ರೆ ಈಗಿನ ಕಾಲದಲ್ಲಿ. ಆ ಆಟ ಆಡಬೇಡ, ಅದರಿಂದ ಗಾಯ ಆಗುತ್ತೆ, ಅದ್ರ ಬದಲು ಬೇರೆದು ಆಡು, ಇಂಡೋರ್ ಗೇಮ್ ಆಡು. ಟ್ಯಾಬ್ಲೆಟ್ ಕೊಡಿಸಿದ್ದೀವಲ್ಲ, ಟ್ಯಾಬಲ್ಲಿ ಆಟ ಆಡು, ಟ್ಯಾಬ್ ನೋಡ್ಕೊ. ಮಗು ಅಳೋದಕ್ಕಿಂತ ಮುಂಚೆ ತಂದು ಮೊಬೈಲ್ ಇಟ್ಬಿಡ್ತಾರೆ ರೀ ಕೈಯಲ್ಲಿ. ಮಗುಗೆ ತುತ್ತು ತಿನ್ನಿಸುವಾಗಲೇ ಒಂದು ಮೊಬೈಲ್ ಇರುತ್ತೆ ಮಗು ಕೈಯಲ್ಲಿ. ಮಗು ಎಲ್ಲಿ ಹೋಗಿ ಬೇರೆಯವ್ರ ಹತ್ರ ಜಗಳ ಮಾಡಿಬಿಡುತ್ತೋ ಅಂಥೇಳಿ ಯಾರ ಸವಾಸ ಮಾಡಬೇಕು, ಯಾರು ಸವಾಸ ಮಾಡಬಾರ್ದು ಅನ್ನೋದನ್ನು ತಂದೆ ತಾಯಿಯರು ಆರಿಸ್ತಾರೆ. ಜಗಳವಾಡಲಿಕ್ಕೂ ಮಗುಗೆ ಬಿಡೋದಿಲ್ಲ. ಎಲ್ಲಿ ಮಗು ನೊಂದ್ಕೊಂಡ್ಬಿಡುತ್ತೋ, ಮಗುಗೆ ಎಲ್ಲಿ ತೊಂದರೆ ಆಗ್ಬಿಡುತ್ತೋ, ಪಾಪ ಮಗು ಎಲ್ಲಿ ಪೇಚಾಡ್ಕೊಂಡ್ಬಿಡುತ್ತೋ ಅನ್ನುವಷ್ಟು ಅತೀ ಕಾಳಜಿ. ಒಟ್ಟಿನಲ್ಲಿ ಸಂರಕ್ಷಣೆಯ ಹೆಸರಲ್ಲೋ ಅಥವಾ ಅಕ್ಕರೆಯ ಹೆಸರಲ್ಲೋ ಅಥವಾ ಕರುಳಿನ ಹೆಸರಲ್ಲೋ ಮಕ್ಕಳ ಪ್ರತಿ ಕ್ಷಣವೂ ನಮ್ಮ ನಿಗ್ರಹಣೆ ಇಲ್ಲದೆ ನಡೆಯೋದಕ್ಕೆ ನಾವು ಬಿಡೋದಕ್ಕೆ ತಯಾರೇ ಇರೋದಿಲ್ಲ. ಎಷ್ಟು ಸಂರಕ್ಷಣೆ ಅಂದರೆ, ಕೈಯಲ್ಲಿ ಬಚ್ಚಿಟ್ಕೊಂಡು ಅಪ್ಪಿಕೊಂಡು ಬಿಟ್ಟುಬಿಟ್ರೆ ತಾಯಂದರು ಅವರ ಮಡ್ಲಲ್ಲೇ ಬೆಳೆಸ್ಬಿಡ್ತಾರೆ. ನನಗೆ ಯಾವಾಗಲೂ ನಮ್ಮ ಮನೆಯಲ್ಲಿ ಯಾವಾಗಲೂ ಆಗೋವಂಥ ಒಂದು ಘಟನೆ ನೆನಪಾಗುತ್ತೆ. ನಾನೊಂದು ಚೂರು ಮಕ್ಕಳಿಗೆ ಏನಾದರೂ ಬೈಯೋದಕ್ಕೆ ಶುರು ಮಾಡಿದೆ ಅಂದರೆ ನಾನು ಹೆಂಡತಿ ಹೇಳೋಕ್ಕೆ ಶುರು, ಪಾಪ ಮಗುನು ಅಂದ್ಕೊಳ್ಳುತ್ತೆ, ಬೇಡ. ಅಥವಾ ಮಕ್ಕಳಿಗೆ ಏನಾದರೂ ಒಂಚೂರು ಶಿಸ್ತು ಹೇಳ್ಕೊಡೋಕ್ಕೆ ಅಂತ ಏನಾದ್ರು ಒಂಚೂರು ಶಿಸ್ತು ಮಾಡೋಕ್ಕೆ ಹೋದರೆ ಮಗು ಕಷ್ಟ ಆಗುತ್ತೆ, ಬೇಡ. ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಪದ್ಧತಿ ಇದೆ. ಶಿಕ್ಷೆ ಕೊಡೋದಕ್ಕೆ ನಮ್ಮ ಮನೆಯಲ್ಲಿ ಚೀಟಿಗಳು ಹಾಕ್ತೀವಿ, ಲಕ್ಕಿ ಡ್ರಾ ಥರ. ಆ ಚೀಟಿಗಳಲ್ಲಿ ಒಂದೊಂದು ಆಸನಗಳು ಅಥವಾ ಶಿಕ್ಷೆಗಳು ಹೇಗಿರುತ್ತೆ ಅಂತಂದರೆ,
ಕುಟ್ಬೈಸ್ ಹೊಡೆಯೋದು, ದಂಡ ಹೊಡೆಯೋದು, ಪುಷಪ್ಸ್ ಮಾಡೋದು, ಸೂರ್ಯ ನಮಸ್ಕಾರ, ಈ ಥರ ಇರುತ್ತೆ ಶಿಕ್ಷೆಗಳು. ಅದನ್ನು ಕೊಡೋದಕ್ಕೂ ನನ್ನ ಹೆಂಡ್ತಿ ಬಾಯಿ ತುಂಬ ಹೇಳ್ತಾಳೆ, ಪಾಪ ಮಗು ಕಷ್ಟ ಆಗಲ್ವಾ ಅಂತ. ಹಾಗೆ ಈಗಿನ ಕಾಲದ ತಂದೆ ತಾಯಿಯರು. ಹಿಂದಿನ ಕಾಲದಲ್ಲಿ ನಮ್ಮ ಶಿಕ್ಷೆ ಹೆಂಗಿರ್ತಾಯಿತ್ತು ರೀ, ನಮ್ಮ ಶಾಲೆಗಳಲ್ಲಿ ಒಂದು ಕೋಲುಗಳು ಸಾಕಾಗ್ತಿರ್ಲಿಲ್ಲ, ಅಷ್ಟು ಕೋಲುಗಳು ಮುರಿಯೋ ಥರ ಹೊಡೆಯೋರು. ನನಗೀಗಲೂ ನೆನಪಿದೆ, ನಾನಿದ್ದಿದ್ದು ಹೈಸ್ಕೂಲ್ನಲ್ಲಿದ್ದು ವಸತಿ ಶಾಲೆಯಲ್ಲಿ. ನಮ್ಮ ಗುರುಗಳ ಕೋಲುಗಳಿಗೆ ತೇಗದ್ದು ಮರದ ದಂಡ ಮಾಡಿಸಿಟ್ಕೊಂಡಿದ್ರು. ಅದಕ್ಕೊಂದೊಂದು ಹೆಸರು ಬೇರೆ ಇಟ್ಟಿದ್ರು ರೀ, ಮಹಾಭಾರತದ ಆಯುಧಗಳ ಥರ. ಹಂಗೆ ಬಾರಿಸೋರು ಹಾಕ್ಕೊಂಡು. ಈಗಿನ ಕಾಲದಲ್ಲಿ ಯಾರಾದರೂ ಹೋಗ್ಬಿಟ್ಟು ಮೇಸ್ಟ್ರುಗಳು ನೋಡಲಿ ಮಕ್ಕಳನ್ನು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗೆ ಹಾಕ್ಸ್ಬಿಡ್ತಾರೆ ಅವ್ರನ್ನ. ಅಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮಕ್ಕಳನ್ನು ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ ಬಿಡೋದಿಲ್ಲ ಈಗಿನ ಕಾಲದಲ್ಲಿ. ಮಗು ಸೋಲ್ಬಾರ್ದು, ಮಗು ಸೋಲಂಗಿಲ್ಲ, ಅಳಕ್ಕೆ ಬಿಡಲ್ಲ, ಮಗುನ ಬೀಳಕ್ಕೆ ಬಿಡಲ್ಲ. ಆಮೇಲೆ ತಿರಸ್ಕಾರ ಅನ್ನೋದು ಏನು, ಅದನ್ನು ತಿಳ್ಕೊಳ್ಳೋದಕ್ಕೂ ಮಗುಗೆ ಅವಕಾಶ ಇಲ್ಲ. ಅವಮಾನ ಅನುಭವಿಸೋಕೆ ಬಿಡೋದಿಲ್ಲ. ಏನೋ ಒಂದು ಸೋತು ಏನೋ ಒಂದು ಅವಮಾನ ಅನುಭವಿಸೋ ಪ್ರಮೇಯ ಬಂದರೆ ಅದಕ್ಕೆ ಬಿಡೋದಿಲ್ಲ. ಸವಾಲುಗಳನ್ನು ಎದುರಿಸೋಕೆ ಬಿಡೋದಿಲ್ಲ. ಚಾಲೆಂಜಸ್ ಅಂತ ಏನು ಕರಿತೀವಿ, ಮಗುಗೆ ಏನಿರಬಾರ್ದು, ಹೂವಿನ ಹಾಸಿಗೆ ಥರ ಇರಬೇಕು ಜೀವನ. ಯಾಕೆಂದರೆ ನಾವು ಅಪ್ಪ ಅಮ್ಮ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಮಗುಗೆ ಪಾಪ ಅಯ್ಯೋ, ಮಗು ಸುಖವಾಗಿರ್ಬೇಕಲ್ವ ಅಂಥೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಮಗುನ ಎಲ್ಲ ರೀತಿ ಸಂರಕ್ಷಿಸ್ತಾ ಬರ್ತೀವಿ. ಒಂದು ನೋವಿನ ಪರಿಚಯನೇ ಮಾಡಿಸಲ್ಲ ರೀ. ನೋವು ಅಂದರೆ ಏನಂತಲೇ ಗೊತ್ತಿಲ್ಲ. ದೈಹಿಕವಾಗಲಿ ಮಾನಸಿಕವಾಗಲಿ ಏನು ಪರಿಚಯನೇ ಇಲ್ಲ. ದುಃಖ ಪಡೋಕೆ ಬಿಡಲ್ಲ, ಅಳೋದಕ್ಕೆ ಬಿಡೋದಿಲ್ಲ, ಮಕ್ಕಳನ್ನ ಸ್ನೇಹ ಬೆಳೆಸೋಕೆ ಬಿಡೋದಿಲ್ಲ. ನಮ್ಮದೇ ಆದ ಸಾಮಾಜಿಕ ಕಟ್ಟುಪಾಡುಗಳು ಬೇಕಾದಷ್ಟು ಇರುತ್ತಲ್ಲೇನ್ರಿ, ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇಂಥವ್ರ ಹತ್ರ ಯಾರ ಹತ್ರ ಸ್ನೇಹ ಮಾಡಬೇಕು ಅನ್ನೋದನ್ನು ಅಪ್ಪ ಅಮ್ಮ ಹೇಳೋ ಅಂಥ ಕಾಲಘಟ್ಟದಲ್ಲಿದ್ದೀವಿ ನಾವು ಇವಾಗ. ಆಮೇಲೆ ಜಗಳ ಆಡೋದಕ್ಕೆ ಬಿಡೋದಿಲ್ಲ. ನಾವೆಲ್ಲ ಸ್ಕೂಲಲ್ಲಿದ್ದಾಗ ಎಂತೆಂಥ ಜಗಳ ಆಡ್ಬಿಟ್ಟು ಸ್ಕೂಲಿಗೆ ಕಂಬಕ್ಕೆ ಕಟ್ಬಿಟ್ಟು ನಮ್ಮ ಮೇಸ್ಟ್ರುಗಳು ಹೆಡ್ ಮಿಸ್ಗಳೆಲ್ಲ ಹೆಂಗೆ ಹೊಡೆದಿದ್ದಾರೆ ಗೊತ್ತೇನ್ರಿ. ಅಂದರೆ ತರಲೆ ಮಾಡೋರು ವಿಷಯ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಏನಾದರೂ ಆಗಿಬಿಡಲಿ, ಮಕ್ಕಳಿಗೆ ನಾವು ಕಷ್ಟಪಡೋದಕ್ಕೆ ಬಿಡೋದಿಲ್ಲಪ್ಪ. ಕಷ್ಟಪಡಬಾರ್ದು, ಸುಖವಾಗಿರ್ಬೇಕು ನಮ್ಮ ಮಕ್ಕಳು. ಮತ್ತು ಮಕ್ಕಳುಗಳು ಕಷ್ಟಗಳ ಪರಿಕಲ್ಪನೆಯೇ ಇಲ್ಲದೆ ಬೆಳೆದು ದೊಡ್ಡವರಾಗಿ ಮುಂದೆ ಹೋಗಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಬೇರೆ ಏನು ಮಾಡ್ತಾರೆ ಒದ್ದಾಡದಲ್ಲೇ. ಮುಂದೆ ದೊಡ್ಡವರಾಗಿ ಪಾಪ ಪಡಬಾರ್ದು ಕಷ್ಟಗಳನ್ನು ಪಡ್ತಾರೆ. ಯಾಕೆಂದರೆ ಕಷ್ಟದ ಪರಿಚಯವೇ ಇರೋದಿಲ್ವಲ್ಲ, ಸೋಲಿನ ಪರಿಚಯ ಇರೋದಿಲ್ಲ, ಅವಮಾನದ ಪರಿಚಯ ಇರೋದಿಲ್ಲ. ದೊಡ್ಡವರಾದ್ಮೇಲೆ ಏನಪ್ಪ ಇದು, ನನ್ನನ್ನು ಯಾರು ಕಾಪಾಡೋರಿಲ್ವೇ ಅಂತ ಕೆಲಸಕ್ಕೆ ಹೋದಾಗಲೂ ಅಥವಾ ಅವ್ರಿಗೆ ಆ ರೀತಿ ಸವಾಲುಗಳು ಎದುರಾದಾಗ ಅದಕ್ಕೆ ತಯಾರಿನೇ ನಡೆಸಿರೋದಿಲ್ವಲ್ಲ ಮಕ್ಕಳು. ದಯವಿಟ್ಟು ಸ್ವಲ್ಪ ಕೂತು ಯೋಚಿಸಿ. ಮಕ್ಕಳನ್ನು ನಾವು ಪ್ರೀತಿಸಬೇಕು ನಿಜ, ಹಾಗಂತ ಮಕ್ಕಳಿಗೆ ಆ ಮುಂದೆ ಬರುವ ಜೀವನ, ಈಗ ಕಷ್ಟ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತಲ್ಲೇನ್ರಿ. ಕಟ್ಟಿಟ್ಟ ಬುತ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬಂದೇ ಬರುತ್ತೆ. ನೀವು ಬಡವರಾಗಿರಲಿ, ಶ್ರೀಮಂತರಾಗಿರಿ, ಏನೇ ಆಗಿರಿ, ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಸಂಬಂಧಗಳಿಂದ ಕಷ್ಟ ಬರ್ಬೋದು, ಎಲ್ಲಿಂದ ಬೇಕಾದ್ರೂ ಕಷ್ಟಗಳು ಬರ್ಬೋದು. ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅನುಭವಿಸೋದನ್ನು ನಾವು ಬಾಲ್ಯದಲ್ಲಿ ಅವರಿಗೆ ಅದರ ಪರಿಚಯನೇ ಇಲ್ಲದೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಕ್ಕಳು ಬೆಳೆದುಬಿಟ್ರು ಅಂತಂದರೆ, ಬೆಳೆದ ಮೇಲೆ ಕಷ್ಟ ಬಂದಾಗ ಏನಾಗ್ತಾರೆ, ಬೇರುಗಳು ಗಟ್ಟಿ ಇಲ್ಲ ಅಥವಾ ಬುಡ ಗಟ್ಟಿ ಇಲ್ಲ ಅಂತಂದರೆ ಕುಸಿದು ಬೀಳ್ತಾರೆ. ಹಾಗಾಗಿ ಮಕ್ಕಳಿಗೆ ಜೀವನದ ಅನುಭವಗಳನ್ನು ಆಗೋದಕ್ಕೆ ಬಿಡೋದು ಒಳ್ಳೇದಲ್ವೇನ್ರಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಂಗೆ ಅರ್ಥ ಆಗುತ್ತೆ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ಕರುಳು ಕಿವುಚುತ್ತೆ. ಎಷ್ಟೋ ಜನ ಹಾಸ್ಟ್ಲಿಗೆ ಹಾಕೋ ಅವಾಗ ಬುದ್ಧಿ ಕಲಿತಾನೆ ಅಂತ ಹಾಸ್ಟ್ಲಿಗೆ ಕಳಿಸ್ಬಿಡ್ತಾರೆ. ಯಾಕಂದರೆ ಎಷ್ಟೋ ಜನ ಅಪ್ಪ ಅಮ್ಮಂದ್ರಿಗೆ ಪಾಪ ಪ್ರೀತಿ ಎಷ್ಟಿರುತ್ತೆ ಅಂದರೆ ಶಿಕ್ಷೆ ಕೊಡೋಕ್ಕೆ ಸಹಿತ ಅಪ್ಪ ಅಮ್ಮಂಗೆ ಮನಸ್ಸಿರೋದಿಲ್ಲ. ಹಾಗಾಗಿ ಅವನು ಲೈನಿಗೆ ಬರಬೇಕು ಅಥವಾ ಅವನಿಗೆ ಶಿಸ್ತು ಕಲಿಬೇಕಂದ್ರೆ ಅವ್ನು ಹಾಸ್ಟ್ಲಿಗೆ ಹಾಕ್ಬಿಡೋಣ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ನೀವು ಹಾಸ್ಟ್ಲಿಗೆ ಹಾಕ್ತಿರೋ ಏನು ಮಾಡ್ತಿರೋ ಒಮ್ಮೆ ಯೋಚನೆ ಅಂತೂ ಮಾಡಿ ನೋಡಿ. ಮಗುವಿಗೆ ಆ ಶಿಸ್ತು ಕಲಿಬೇಕು ಅಂದರೆ ಅಥವಾ ಅವನಿಗೆ ಮನಸ್ಥೈರ್ಯ ಬರಬೇಕು, ಮನಸ್ಸಿನ ಶಕ್ತಿ ವೃದ್ಧಿ ಆಗಬೇಕು ಅಂತಂದರೆ ಜೀವನದ ಎಲ್ಲ ಭಾವನೆಗಳನ್ನು ಎದುರಿಸ್ಬೇಕಲ್ಲೇನ್ರಿ. ಸೋಲು, ನೋವು, ದುಃಖ, ದುಮ್ಮಾನ, ಅವಮಾನ ಇವನ್ನೆಲ್ಲ ಮಕ್ಕಳು ಚಿಕ್ಕವರಿದ್ದಾಗ ಅನುಭವಿಸಿದರೆ ಮಾತ್ರ ಗೊತ್ತಾಗೋದು. ಮಕ್ಕಳಿಗೆ ಸ್ವಂತ ಕಲಿಕೆ ಅಥವಾ ಅವ್ರದ್ದೇನು ನಾವು ಸೆಲ್ಫ್ ಲರ್ನಿಂಗ್ ಅಂತ ಹೇಳ್ತೀವಿ, ಅದನ್ನು ಹೇಳ್ಕೊಡೋದಕ್ಕೆ ಬಿಡೋದಿಲ್ಲ. ಕೂತು ತುತ್ತಿಟ್ಟ ಹಾಗೇ ಮಗುಗೆ ಓದೋದು ಹೇಳ್ಕೊಡ್ತೀವಿ. ಅದಕ್ಕೆ ಪ್ರತಿದಿನ ನೆನಪಿಸ್ತೀವಿ, ಓದು ಇಲ್ಲಾಂದರೆ ಎಕ್ಸಾಮ್ ಬರ್ತಾಯಿದೆ. ಮಗುಗೆ ನಾನು ಓದಬೇಕು ಅನ್ನೋದು ಬರಬೇಕು ಅಂತಂದರೆ ಪುಟ್ಟವರಿದ್ದಾಗಲೋ ಯಾವಾಗಲೋ ಒಂದು ಸ್ವಲ್ಪ ಟೆಸ್ಟಲ್ಲಿ ಸ್ವಲ್ಪ
ಬಿಟ್ಟು ಹಿಡಿಯೋದು ಅಂತಾರಲ್ಲ, ಆ ಥರ ಸ್ವಲ್ಪ ಬಿಟ್ಟು ನೋಡ್ಬೇಕಲ್ಲೇನ್ರಿ. ಅಲ್ಲ, ನೀವೇನು ಮಾಡ್ತೀರಾ ಅದು ನಿಮಗೆ ಬಿಟ್ಟದ್ದು ಪಾಪ. ಎಸ್ಪೆಷಲಿ ಏನು ಪೇರೆಂಟಿಂಗ್ ಅಂತ ಕರಿತೀವಿ, ಅದು ಸ್ವಇಚ್ಛೆ. ನೀವೇನು ಮಾಡ್ತೀರಾ ಅದು ನಿಮಗೆ ಬಿಟ್ಟದ್ದು. ಇದೊಂದು ಕಿವಿ ಮಾತು ಅಷ್ಟೇ. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆ ಮಗುವಿಗೆ ಆ ಜೀವನದ ಒಂದು ಏನಂತಾರೆ, ಕಹಿ ಅನುಭವಗಳು ಆಗೋದ್ರಿಂದ ಆ ಅನುಭವಗಳಿಂದನೇ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಬೆಳೆಯೋದಲ್ಲೇನ್ರಿ. ನಾವು ಇವತ್ತು ಏನಾಗಿದ್ದೀವಿ ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಆದಂಥ ಅನುಭವಗಳೇ ಕಾರಣ ಅಲ್ವೇ. ಆ ಥರ ಅನುಭವಗಳು ನೀವೊಮ್ಮೆ ಹಿಂತಿರುಗಿ ನೋಡಿ. ನಿಮ್ಮ ಜೀವನದಲ್ಲಿ ಆದಂಥ ಆ ಕೆಟ್ಟ ಅನುಭವಗಳು, ಆ ಸೋಲಿನ ಅನುಭವಗಳು, ಅವೇ ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರೋದು. ನಿಮ್ಮ ಈ ದಿನದ ವ್ಯಕ್ತಿತ್ವ ಏನಿದೆ, ಇದು ಬಂದಿರೋದೇ ಆ ಅನುಭವಗಳಿಂದ. ಅನುಭವಕ್ಕಿಂತ ದೊಡ್ಡ ಟೀಚರ್ ಇಲ್ಲ ಜೀವನದಲ್ಲಿ ಅಲ್ವಾ. ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲ. ಇದು ನಮಗೆ ನೆನಪಿರಲಿ. ಹಾಗಾಗಿ ಇವತ್ತಿನ ಕಿವಿ ಮಾತು ಇಷ್ಟೇ. ಮಕ್ಕಳಿಗೆ ಕಷ್ಟಪಡೋದಕ್ಕೆ ಸ್ವಲ್ಪ ಬಿಡೋಣ. ಆಗೋದಿಲ್ವಾ, ಒಂದು ಸ್ವಲ್ಪ ಯೋಚನೆ ಮಾಡಿ ಒಂಚೂರು ಸಮತೋಲನ ಕಾಣ್ಕೊಳ್ಳೋಣ. ಒಂದು ಸ್ವಲ್ಪ ಬಿಡೋಕ್ಕಾಗತ್ತಾ ನೋಡೋಣ. ಅನುಭವಗಳನ್ನು ಕೊಡಿ. ನೀವಾಗಿ ನೀವು ಮನೆಯಲ್ಲಿ ಕೊಟ್ಟರು ನಡೆಯುತ್ತೆ. ಅವಾಗ ಅಟ್ಲೀಸ್ಟ್ ಸ್ವಲ್ಪ ಅನುಭವ ಅನ್ನೋದು ಬರುತ್ತೆ. ಅಥವಾ ಹೇಗೆ ಆ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸೋದು ಅನ್ನೋದು ಆ ಮಗುವಿಗೆ ಗೊತ್ತಾಗುತ್ತೆ. ಸದಾ ಅಪ್ಕೊಂಡೇ ನಾನು ಸೆರಗರಲ್ಲೇ ಮಗುನ ಜೀವನ ಪೂರ್ತಿ ಬೆಳೆಸ್ಬಿಡ್ತೀನಿ, ಜೀವನ ಪೂರ್ತಿ ನಾನು ತುತ್ತಿಟ್ಟೇ ಬೆಳೆಸ್ತೀನಿ ಅಂತ ಬೆಳೆಸೋಕ್ಕಾಗಲ್ಲ ಅಲ್ಲೇನ್ರಿ. ಒಂದಲ್ಲ ಒಂದಿನ ಆ ಮಗು ಸ್ವತಂತ್ರವಾಗಿ ಆಚೆ ಹೋಗಿ ಅದರ ಕಷ್ಟಗಳನ್ನು, ಅದರ ಜೀವನದ ಅನುಭವಗಳನ್ನು ಎದುರಿಸಲೇಬೇಕಾಗತ್ತಲ್ವ. ಹಾಗಾಗಿ ಸ್ವಲ್ಪ ತಯಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಜೀವನವನ್ನು ಅನುಭವಿಸೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡೋಣ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ತಿಳಿಸಿ. ಶುಭವಾಗಲಿ.